ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಬ್ದುಲ್ ಸರ್. ಗಾಂಧಿ ಯುಗಕ್ಕೆ ಸಂಬಂಧಿಸಿದ ಸರಣಿ ವಿಡಿಯೋಗಳಲ್ಲಿ ಇವತ್ತು ನಾವು 1935ರ ಭಾರತದ ಸರ್ಕಾರದ ಕಾಯ್ದೆಯ ಬಗ್ಗೆ, 1937ರ ಸಾರ್ವತ್ರಿಕ ಚುನಾವಣೆಗಳು, ಹರಿಪುರದ ಕಾಂಗ್ರೆಸ್ ಅಧಿವೇಶನ, ತ್ರಿಪುರಾದ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊತ ಹೋಗೋಣ. ಮೊದಲನೇದಾಗಿ ನಾವು 1935ರ ಭಾರತದ ಸರ್ಕಾರದ ಕಾಯ್ದೆಯ ಬಗ್ಗೆ ತಿಳ್ಕೊತ ಹೋಗೋಣ. 1935ರ ಭಾರತದ ಸರ್ಕಾರದ ಕಾಯ್ದೆಯನ್ನು ಭಾರತದ ಸಂವಿಧಾನಾತ್ಮಕ ಸುಧಾರಣೆಗಳಲ್ಲಿ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು. ಆದ್ದರಿಂದನೇ ಈ ಒಂದು ಕಾಯ್ದೆಯನ್ನು ಭಾರತದ ಸಂವಿಧಾನದ ನೀಲಿ ನಕಾಶೆ ಅಥವಾ ನೀಲಿ ನಕ್ಷೆ ಅಂತೇಳ್ಬಿಟ್ಟು ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಏನಂತ ಕೇಳ್ತಾರಪ್ಪ ಅಂದರೆ, ಯಾವ ಕಾಯ್ದೆಯನ್ನು ಭಾರತದ ಸಂವಿಧಾನದ ನೀಲಿ ನಕ್ಷೆ ಅಥವಾ ನೀಲಿ ನಕಾಶೆ ಅಂತ ಕರಿತೀವಿ ಅಂತಂದರೆ 1935ರ ಭಾರತದ ಸರ್ಕಾರ ಕಾಯ್ದೆಯನ್ನು ಭಾರತದ ಸಂವಿಧಾನದ ನೀಲಿ ನಕಾಶೆ ಅಥವಾ ನೀಲಿ ನಕ್ಷೆ ಅಂತೇಳ್ಬಿಟ್ಟು ಕರಿತೀವಿ. ಯಾಕೆ ಈ ಕಾಯ್ದೆಯನ್ನು ಭಾರತದ ಸಂವಿಧಾನದ ನೀಲಿ ನಕ್ಷೆ ಅಂತ ಕರಿತೀವಿ ಅಂತಂದರೆ, ಏನು ಸಂವಿಧಾನವನ್ನು ರಚನೆ ಮಾಡಿದಂತಹ ರಚನಾಕಾರರು 70% ಅಂಶಗಳನ್ನು ಈ ಒಂದು ಕಾಯ್ದೆಯಿಂದನೇ ಎರವಲು ಪಡೆದಿದ್ದು. ಆದ್ದರಿಂದನೇ ಇದನ್ನು ಭಾರತದ ಸಂವಿಧಾನದ ನೀಲಿ ನಕ್ಷೆ ಅಂತ ಕರಿತೀರೆ. ಭಾರತದ ಸಂವಿಧಾನವನ್ನು ರಚನೆ ಮಾಡಿದ ರಚನೆಕಾರರು ಹಲವಾರು ಕಡೆಗಳಿಂದ ಉತ್ತಮವಾಗಿರ್ತಕ್ಕಂತಹ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ಎರವಲು ಪಡ್ಕೊಂಡು ಸಂವಿಧಾನದಲ್ಲಿ ಅಳವಡಿಸ್ಕೊತ ಹೋದರು. ಉದಾಹರಣೆಗೆ ಹೇಳಬೇಕಂದ್ರೆ ಅಮೇರಿಕ ಸಂವಿಧಾನದಿಂದ, ಐರ್ಲೆಂಡ್ ಸಂವಿಧಾನದಿಂದ, ಸೌತ್ ಆಫ್ರಿಕಾದಿಂದ, ಈ ಥರ ಹಲವಾರು ದೇಶಗಳಿಂದ ಏನಪ್ಪ ಅಂದರೆ ಉತ್ತಮವಾಗಿರ್ತಕ್ಕಂತಹ ಅಂಶಗಳನ್ನು, ಮೂಲಭೂತ ಹಕ್ಕುಗಳಾಗಿರ್ಬೋದು, ಸಂಸತ್ತು ವ್ಯವಸ್ಥೆ ಆಗಿರ್ಬೋದು, ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಾಗಿರ್ಬೋದು, ಈ ಥರ ಹಲವಾರು ಅಂಶಗಳನ್ನು ಸಂವಿಧಾನದಲ್ಲಿ ಅಳವಡಿಸ್ಕೊತ ಹೋದರು. ಈ ರೀತಿಯಾಗಿ ಸಂವಿಧಾನದ ರಚನೆಕಾರರು ಹಲವಾರು ಕಡೆಗಳಿಂದ ಉತ್ತಮವಾಗಿರ್ತಕ್ಕಂತಹ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ಸಂವಿಧಾನದಲ್ಲಿ ಅಳವಡಿಸ್ಕೊಂಡ್ರು. ಈ ಥರ ಎರವಲು ಪಡ್ಕೊಂಡು ಅಳವಡಿಸಿಕೊಂಡಂತಹ ಅಂಶಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಅಂಶಗಳನ್ನು ಈ 1935ರ ಭಾರತದ ಸರ್ಕಾರ ಕಾಯ್ದೆಯಿಂದ ಎರವಲು ಪಡ್ಕೊಂಡ್ರು ಸಂವಿಧಾನದ ರಚನೆಕಾರರು. ಆದ್ದರಿಂದ ಸಂವಿಧಾನವನ್ನು ನಾವು ಈ ಒಂದು ಪದದಿಂದ ಕರಿತೀವಿ, ಏನಪ್ಪ ಅಂದರೆ ಭಾರತದ ಸಂವಿಧಾನವು ಎರವಲುಗಳ ಸಂವಿಧಾನ ಅಂತಲೂ ಕೂಡ ಕರಿತೀವಿ. ಆದ್ದರಿಂದನೇ ಅದನ್ನು, ಈ ಒಂದು ಕಾಯ್ದೆಯನ್ನು ಸಂವಿಧಾನದ ನೀಲಿ ನಕ್ಷೆ ಅಂತ ಕರೀತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಈ 1935ರ ಭಾರತದ ಸರ್ಕಾರ ಕಾಯ್ದೆಯ ಬಗ್ಗೆ ಹೇಳಬೇಕು ಅಂದರೆ ಅದರ ಹಿನ್ನೆಲೆಯನ್ನು ಮೊದಲು ನಾವು ತಿಳ್ಕೊಬೇಕಾಗತ್ತೆ. ಅದರ ಹಿನ್ನೆಲೆ ಏನಪ್ಪ ಅಂತಂದರೆ, 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಚರ್ಚೆ ಮಾಡಿರ್ತಕ್ಕಂತಹ ಮತ್ತು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಕ್ಕಂತಹ ಅಂಶಗಳನ್ನು ಬ್ರಿಟನ್ ಪಾರ್ಲಿಮೆಂಟು, ಇದು ಬ್ರಿಟಿಷ್ ಸರ್ಕಾರ ಒಂದು ಕ್ರೋಢೀಕರಿಸಿ ಒಂದು ಕರಡನ್ನು ಸಿದ್ಧ ಮಾಡಿ ಬ್ರಿಟನ್ ಪಾರ್ಲಿಮೆಂಟಿನ ಮುಂದೆ ಇಟ್ಟು ಅವರಿಂದ ಅನುಮೋದನೆಯನ್ನು ಪಡ್ಕೊತದೆ. ಅನುಮೋದನೆಯನ್ನು ಪಡ್ಕೊಂಡ ನಂತರ ಒಂದು ಶ್ವೇತಪತ್ರವನ್ನು ಹೊರಡಿಸ್ತದೆ ಬ್ರಿಟಿಷ್ ಸರ್ಕಾರ. ಹೊರಡಿಸಿದ್ದೇ ಮುಂದೆ ಈ ಶ್ವೇತಪತ್ರ ಮುಂದೆನೇ 1935ರ ಭಾರತದ ಸರ್ಕಾರ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ಈ 1935ರ ಭಾರತದ ಸರ್ಕಾರ ಕಾಯ್ದೆಯಲ್ಲಿದ್ದಂತಹ ಅಂಶಗಳೇನು, ಅದರಲ್ಲಿದ್ದಂತಹ ಲಕ್ಷಣಗಳೇನು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗಬೇಕಾಗುತ್ತೆ. ಲಕ್ಷಣಗಳು ಅಥವಾ ಮುಖ್ಯ ಅಂಶಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ರತಿಯೊಂದು ಕೂಡ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಸತಿ ಕೇಳಿದ್ದಾರೆ. ಏನಪ್ಪ ಅಂದರೆ, ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು, ಅದೇ ರೀತಿಯಾಗಿ ಆಶ್ರಿತ ರಾಜ್ಯಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡಲು ಅವಕಾಶವನ್ನು ನೀಡಿತು.
ಒಕ್ಕೂಟವನ್ನು ರಚನೆ ಮಾಡಲು ಅವಕಾಶ ಮಾಡಿಕೊಡಿತು ಈ ಒಂದು ಕಾಯ್ದೆ. ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಪ್ರಶ್ನೆ ಏನು ಕೇಳ್ತಾರಪ್ಪ ಅಂದರೆ, ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡಲು ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ 1935 ಭಾರತದ ಸರ್ಕಾರ ಕಾಯ್ದೆ. ಏನು ಈ ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡಬೇಕಂದ್ರೆ ಯಾರ್ಯಾರು ಇರ್ತಾರೆ ಅದರಲ್ಲಿ ಅಂದರೆ, ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು, ಅಂದರೆ ಬ್ರಿಟಿಷ್ ಆಡಳಿತಕ್ಕೆ ಒಳಗೊಂಡಿರ್ತಕ್ಕಂತಹ ಇಂಡಿಯಾದ ಪ್ರಾಂತ್ಯಗಳು, ಅದೇ ರೀತಿಯಾಗಿ ದೇಶೀಯ ಸಂಸ್ಥಾನಗಳು ಇರ್ತವೆ, ಅದರ ಜೊತೆಗೆ ಆಶ್ರಿತ ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡಲು ಅವಕಾಶ ಮಾಡಿಕೊಡ್ತು. ಇಲ್ಲಿ ಇನ್ನೊಂದು ಕಂಡೀಷನ್ ಇತ್ತು, ಈ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಈ ಅಖಿಲ ಭಾರತ ಒಕ್ಕೂಟಕ್ಕೆ ಕಡ್ಡಾಯವಾಗಿ ಸೇರಲೇಬೇಕಾಗಿತ್ತು. ಆದರೆ ದೇಶೀಯ ಸಂಸ್ಥಾನಗಳು ಇದ್ವಲ್ಲ, ದೇಶೀಯ ಸಂಸ್ಥಾನಗಳು ತಮಗೆ ಇಷ್ಟ ಆದರೆ ಮಾತ್ರ ಈ ಒಕ್ಕೂಟಕ್ಕೆ ಸೇರ್ಬೋದಾಗಿತ್ತು, ಇಲ್ಲ ಅಂತಂದರೆ ಇಲ್ಲ ಅಂತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಎರಡನೇದು, ಭಾರತದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತದ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತು. ಯಾವಾಗ ಅಂದರೆ 1935 ಏಪ್ರಿಲ್ 1 ಭಾರತದಲ್ಲಿ ಕಾಯ್ದೆಯಂತೆ ಭಾರತದ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥ ಒಂದು ಬ್ಯಾಂಕನ್ನು ರಚನೆ ಮಾಡಲು ಅವಕಾಶ ಕೊಡ್ತು ಈ ಒಂದು ಕಾಯ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೊದಲ ನ್ಯಾಯಾಧೀಶರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಯಾರಪ್ಪ ಅಂದರೆ ಉಸಾಬ್ ಅರ್ಕಲ್ ಸ್ಮಿತ್ ಈ ಒಂದು ಭಾರತದ ರಿಸರ್ವ್ ಬ್ಯಾಂಕಿನ ಪ್ರಪ್ರಥಮ ಅಥವಾ ಮೊದಲ ನ್ಯಾಯಾಧೀಶರು. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಮೂರನೇದು ಬಂದು 1935 ಕಾಯ್ದೆ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತು. ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಮೋಸ್ಟ್ ಇಂಪಾರ್ಟೆಂಟ್. ಅದೇ ಪ್ರಾಂತ್ಯದಲ್ಲಿ ದ್ವಿಸರ್ಕಾರವನ್ನು ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಯಾವುದಪ್ಪ ಅಂದರೆ 1919 ಕಾಯ್ದೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಯಾವುದಪ್ಪ ಅಂದರೆ 1935. ಅದೇ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂದರೆ 1919 ಕಾಯ್ದೆ. ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಕೇಂದ್ರದ ಆಡಳಿತ ವಿಷಯಗಳನ್ನು 2 ಭಾಗಗಳಾಗಿ ವಿಂಗಡಿಸ್ತು ಈ ಒಂದು ಕಾಯ್ದೆ. ಒಂದು ಮೀಸಲು ವಿಷಯಗಳು. ಇದನ್ನು ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿ ನೋಡ್ಕೊತಾ ಇತ್ತು. ಕಾರ್ಯಕಾರಿ ಮಂಡಳಿ. ನೆಕ್ಸ್ಟು ವರ್ಗಾಯಿಸಿದ ವಿಷಯಗಳು. ಇದನ್ನು ಯಾರು ನೋಡ್ಕೊತಾ ಇದ್ರಪ್ಪ ಅಂತಂದರೆ, ವೈಸ್ರಾಯಿನಿಂದ ನೇಮಕವಾಗಿರ್ತಕ್ಕಂತಹ ಮಂತ್ರಿಗಳು ಈ ಒಂದು ವರ್ಗಾಯಿಸಿದ ವಿಷಯಗಳನ್ನು ನೋಡ್ಕೊತಾ ಇದ್ರು. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು 4ನೇದು ರಾಜ್ಯ ಲೋಕಸೇವಾ ಆಯೋಗವನ್ನು ರಚನೆಗೆ ಅವಕಾಶ ಮಾಡಿಕೊಡ್ತು. ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ಜಂಟಿ ಲೋಕಸೇವಾ ಆಯೋಗವನ್ನು ರಚನೆಗೆ ಅವಕಾಶ ಮಾಡಿಕೊಡ್ತು. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ರಾಜ್ಯ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿದ ಕಾಯ್ದೆ ಯಾವುದು ಅಂತಂದರೆ 1935 ರಾಜ್ಯ ಲೋಕಸೇವಾ. ಅದೇ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆಗೆ ಅವಕಾಶ ಮಾಡಿದ ಕಾಯ್ದೆ ಅಂದರೆ 1919 ಕಾಯ್ದೆ. ನೆನ್ಪಿಟ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಡಿಫರೆನ್ಸ್ ನೋಡ್ಕೋಬೇಕು ನಾವು. ರಾಜ್ಯ ಲೋಕಸೇವಾ ಆದರೆ 1935, ಕೇಂದ್ರ ಲೋಕಸೇವಾ ಆದರೆ 1919 ಕಾಯ್ದೆ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಭಾರತದಿಂದ
ಭಾರತದಿಂದ ಬರ್ಮಾವನ್ನು ಪ್ರತ್ಯೇಕಿಸಿದ್ದು ಇದೇ ಕಾಯ್ದೆ. ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು UPSC ಅಲ್ಲಿ ಒಂದ್ಸತಿ ಕ್ವಶನ್ ಕೇಳವ್ರೆ. ಏನಪ್ಪ ಅಂದರೆ ಭಾರತದಿಂದ ಬರ್ಮಾ ಬೇರ್ಪಡಲು ಅವಕಾಶ ನೀಡಿದಂತಹ ಕಾಯ್ದೆ ಯಾವುದು ಅಂದರೆ 1935 ಕಾಯ್ದೆ. ಅದೇ ರೀತಿಯಾಗಿ ಬಾಂಬೆ ಪ್ರಾಂತ್ಯದಿಂದ ಒರಿಸ್ಸಾ ಮತ್ತು ಸಿಂಧ್ ಪ್ರಾಂತ್ಯ ಪ್ರತ್ಯೇಕಗೊಂಡವು. ಮೊದಲು ಈ ಕಾಯ್ದೆಗಿಂತ ಮೊದಲು ಇವೆಲ್ಲ ಒಂದೇ ಬಾಂಬೆ ಪ್ರಾಂತ್ಯದಲ್ಲೇ ಇದ್ದವು. ಸಿಂಧ್ ಪ್ರಾಂತ್ಯ ಇವೆರಡು ಪ್ರತ್ಯೇಕಗೊಂಡವು. ಇದನ್ನು ಕೇಳ್ಬೋದು ನೆಕ್ಸ್ಟು ಎಕ್ಸಾಮ್ಗಳಿಗೆ ಕೇಳುವಾಗ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು 6ನೇದು ಏನಪ್ಪ ಅಂತಂದರೆ ಕೇಂದ್ರ ಮತ್ತು ಪ್ರಾಂತೀಯ ಆಡಳಿತದ ವಿಷಯಗಳನ್ನು 3 ಪಟ್ಟಿಗಳಾಗಿ ವಿಂಗಡಿಸ್ತು. ಮೋಸ್ಟ್ ಇಂಪಾರ್ಟೆಂಟ್, ಇದೇ ಪ್ರಶ್ನೆ ಕೇಳ್ತಾರೆ. ಏನಪ್ಪ ಅಂದರೆ ಕೇಂದ್ರ ಮತ್ತು ಪ್ರಾಂತ್ಯದ ಆಡಳಿತದ ವಿಷಯಗಳನ್ನು 3 ಪಟ್ಟಿಗಳಾಗಿ ವಿಂಗಡಿಸಿದಂತಹ ಕಾಯ್ದೆ ಯಾವುದಂದರೆ 1935 ಕಾಯ್ದೆ. ಕೇಂದ್ರ ಮತ್ತು ಪ್ರಾಂತೀಯ ಅಥವಾ ಪ್ರಾಂತೀಯ ಆಡಳಿತ ವಿಷಯಗಳನ್ನು 3 ಪಟ್ಟಿಗಳ ರೂಪದಲ್ಲಿ ವಿಂಗಡಿಸಿತು. ಒಂದನೇ ಪಟ್ಟಿ ಬಂದು ಕೇಂದ್ರ ಪಟ್ಟಿ. ಕೇಂದ್ರ ಸರ್ಕಾರ ಮಾತ್ರ ನೋಡ್ಕೊತಾ ಇತ್ತಿದ್ದು. ಆವಾಗ 89 ವಿಷಯಗಳಿದ್ವು ಕೇಂದ್ರ ಪಟ್ಟಿಯಲ್ಲಿ. ಎರಡನೇದು ರಾಜ್ಯ ಪಟ್ಟಿ. ಇದರಲ್ಲಿ 54 ವಿಷಯಗಳಿದ್ವು. ನೆಕ್ಸ್ಟು ಸಮವರ್ತಿ ಪಟ್ಟಿ. ರಾಜ್ಯ ಅಂದರೆ ಪ್ರಾಂತ್ಯ ಸರ್ಕಾರಗಳು ಮಾತ್ರ ನೋಡ್ಕೊತಾ ಇದ್ವು ರಾಜ್ಯ ಪಟ್ಟಿಯಲ್ಲಿ. ಇದು ಸಮವರ್ತಿ ಪಟ್ಟಿ. ಕೇಂದ್ರ ಮತ್ತು ಎರಡೂ ಕೂಡ ನೋಡ್ಕೊತಾ ಇದ್ವು. ಇದರಲ್ಲಿ 36 ವಿಷಯಗಳಿದ್ದು. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು 7ನೇದು ಬಂದು ಕೇಂದ್ರದ ಶಾಸಕಾಂಗದಲ್ಲಿ ದ್ವಿಸದನವನ್ನು ಜಾರಿಗೆ ತಂತು. ಮೋಸ್ಟ್ ಇಂಪಾರ್ಟೆಂಟ್. ಶಾಸಕಾಂಗದಲ್ಲೂ 2 ಸದನಗಳನ್ನು ಜಾರಿಗೆ ತಂತು. ಅದರಲ್ಲಿ 1ನೇದು ಬಂದ್ಬಿಟ್ಟು ಕೌನ್ಸಿಲ್ ಆಫ್ ಸ್ಟೇಟ್ಸ್. ಇದರಲ್ಲಿ 260 ಸದಸ್ಯರಿದ್ದರು. ಅವರ ಅಧಿಕಾರಾವಧಿ 9 ವರ್ಷಗಳು. ಇದನ್ನೇ ನಾವು ಕೌನ್ಸಿಲ್ ಆಫ್ ಸ್ಟೇಟ್ಸನ್ನೇ ಮೇಲ್ಮನೆ ಅಥವಾ ರಾಜ್ಯಸಭೆ ಅಂತ ಕರಿತೀವಿ. ಇವರ ಅಧಿಕಾರಾವಧಿ 9 ವರ್ಷಗಳು. ಪ್ರತಿ 3 ವರ್ಷಕ್ಕೊಂದ್ಸತಿ 1/3 ಭಾಗದಷ್ಟು ಸದಸ್ಯರು ನಿವೃತ್ತಿಯನ್ನು ಪಡ್ಕೋಬೇಕಾಗಿತ್ತು. ನೆಕ್ಸ್ಟು 2ನೇದು ಬಂದ್ಬಿಟ್ಟು ಫೆಡರಲ್ ಅಸೆಂಬ್ಲಿ. ಇದನ್ನು ಕೆಳಮನೆ ಅಂತ ಕರೀತಾರೆ. ಅಸೆಂಬ್ಲಿ ಅಥವಾ ಲೋಕಸಭೆ ಅಂತ ಕರಿತೀವಿ. ಇವರ ಅಧಿಕಾರ ಅವಧಿ ಎಷ್ಟಪ್ಪ ಅಂದರೆ 5 ವರ್ಷಗಳು. 5 ವರ್ಷಗಳು. ಈ ಒಂದು ಫೆಡರಲ್ ಅಸೆಂಬ್ಲಿಯಲ್ಲಿ ಇದ್ದಂಥ ಸದಸ್ಯರುಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 375 ಸದಸ್ಯರು ಒಳಗೊಂಡಿತ್ತಿದ್ದು. ಈ 375ರಲ್ಲಿ 250 ಬ್ರಿಟಿಷ್ ಪ್ರಾಂತ್ಯಗಳಿಂದ, ಇನ್ನು 125 ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಇರ್ತಿದ್ರು ಇದರಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ 8ನೇದು ಬಂದ್ಬಿಟ್ಟು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. 1935 ಕಾಯ್ದೆಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಪ್ರಾಂತ್ಯಗಳ ಸ್ವಾಯತ್ತತೆ. ಅಂದರೆ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡೋದಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಡ್ತು ಈ ಕಾಯ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಪ್ರಾಂತ್ಯಗಳ ಸ್ವಾಯತ್ತತೆ. ಅಂದರೆ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿತ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಈ ಒಂದು ಕಾಯ್ದೆ
ಅವಕಾಶವನ್ನು ಮಾಡಿಕೊಡ್ತು. ಅದಕ್ಕಿಂತ ಮುಂಚೆ 1919 ಕಾಯ್ದೆ ಪ್ರಾಂತ್ಯಗಳಲ್ಲಿದ್ದಂಥ ದ್ವಿಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿಬಿಟ್ಟು ಈ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರವನ್ನು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಈ ಕಾಯ್ದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆದರೆ ಈ ಪ್ರಾಂತ್ಯಗಳಲ್ಲಿ ಇದ್ದಂತಹ ಕಾರ್ಯಾಂಗದ ಮುಖ್ಯಸ್ಥ ವೈಸ್ರಾಯ್ ಆಗಿದ್ದ. ಅವನಿಗೆ ಸುಪ್ರೀಂ ಆಗಿರ್ತಕ್ಕಂತಹ ಪವರ್ ಇದ್ದದ್ದು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಸರ್ಕಾರವನ್ನು ರಚನೆ ಮಾಡಬೇಕು. ಆ ರಚನೆ ಮಾಡಬೇಕು ಅಂತಂದರೆ 1937ರಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸಬೇಕು ಅಂತೇಳ್ಬಿಟ್ಟು ಈ 1935ರ ಕಾಯ್ದೆ ಅವಕಾಶವನ್ನು ಮಾಡಿಕೊಡ್ತು. ಆ ಪ್ರಕಾರನೇ 1937ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದವು. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು 10ನೇ ಪಾಯಿಂಟು, ಈ 1935ರ ಭಾರತದ ಸರ್ಕಾರ ಕಾಯ್ದೆಯು 321 ವಿಧಿಗಳು 10 ಅನುಸೂಚಿಗಳನ್ನು ಹೊಂದಿತ್ತು. ಮೋಸ್ಟ್ ಇಂಪಾರ್ಟೆಂಟ್. 321 ವಿಧಿಗಳು 10 ಅನುಸೂಚಿಗಳು. UPS ಅಲ್ಲಿ ಈ 321 ವಿಧಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂತಂದರೆ 1935ರ ಭಾರತ ಸರ್ಕಾರ ಕಾಯ್ದೆಯ ಸಂದರ್ಭದಲ್ಲಿದ್ದಂತಹ ವಿಧಿಗಳ ಸಂಖ್ಯೆ ಎಷ್ಟು ಅಂತೇಳ್ಬಿಟ್ಟು IASಗೆ ಒಂದು ಒಂದ್ಸತಿ ಕೇಳವ್ರೆ. 321 ವಿಧಿಗಳು. ಮೋಸ್ಟ್ ಇಂಪಾರ್ಟೆಂಟು. ಇಷ್ಟೆಲ್ಲ ಮುಖ್ಯಾಂಶಗಳನ್ನು ಒಳಗೊಂಡಿದ್ರೂ ಕೂಡ ನಮ್ಮ ಭಾರತೀಯರು ಈ ಕಾಯ್ದೆಯನ್ನು ವಿರೋಧವನ್ನು ಮಾಡಿದ್ರು. ಯಾಕೆ ವಿರೋಧಿಸಿದ್ರು? ಯಾರಕ್ಕೆ ವಿರೋಧಿಸಿದ್ರಪ್ಪ ಅಂದರೆ, ಒಂದನೇದು ಬಂದುಬಿಟ್ಟು ಕೋಮುವಾರ ಪ್ರಾತಿನಿಧ್ಯದಿಂದ ಈ ಒಂದು ಕಾಯ್ದೆ ಏನಪ್ಪ ಅಂದರೆ ಇಡೀ ದೇಶದಲ್ಲಿ ಏಕತೆ ಅಂತಕ್ಕಂಥದ್ದು, ಒಂದೇ ಒಗ್ಗಟ್ಟು ಅಂತಕ್ಕಂಥದ್ದು ಒಡೆದೋಯ್ತು. ಇದನ್ನು ತಿಳಿದಂತಹ ಕಾಂಗ್ರೆಸ್ ಇವರೆಲ್ಲರೂ ಕೂಡ ಇದನ್ನು ವಿರೋಧವನ್ನು ಮಾಡ್ತಾ ಹೋದರು. ಎರಡನೇದು ಬಂದುಬಿಟ್ಟು ಈ ಕಾಯ್ದೆಯಲ್ಲಿ ಅವಕಾಶ ನೀಡಿದಂತೆ ವೈಸ್ರಾಯಿಗಳಿಗೆ ಹೆಚ್ಚಿನದಾಗಿರ್ತಕ್ಕಂತಹ ಅಧಿಕಾರವು ನೀಡಲಾಯಿತು. ಈ ಕಾಯ್ದೆ ವೈಸ್ರಾಯ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಅಧಿಕಾರವನ್ನು ನೀಡಿ ಬೇರೆಯವರು ಪ್ರಾಂತ್ಯಗಳಲ್ಲಿ ಏನು ಗೆದ್ದು ಬಂದಂತಹ ಪ್ರತಿನಿಧಿಗಳು ಯಾವುದೇ ತೀರ್ಮಾನಗಳನ್ನು ಕೈಗೊಂಡ್ರೂ ಕೂಡ ಅದನ್ನು ರಿಜೆಕ್ಟ್ ಮಾಡ್ತಕ್ಕಂತಹ ಅಧಿಕಾರ ವೈಸ್ರಾಯ್ಗಳಿಗೆ, ಗವರ್ನರ್ಗಳಿಗೆ ನೀಡ್ತು ಈ ಕಾಯ್ದೆ. ಮತ್ತು ಮೂರನೇದು ಏನಪ್ಪ ಮುಖ್ಯವಾಗಿರ್ತಕ್ಕಂಥದ್ದು ಅಂಶ ಅಂತಂದರೆ, ಈ ಒಂದು ಮೀಸಲು ವಿಷಯಗಳು, ಕೇಂದ್ರದಲ್ಲಿದ್ದಂಥ ದ್ವಿಸರ್ಕಾರದ ಮೀಸಲು ವಿಷಯಗಳಿದ್ವಲ್ಲ, ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ವೈಸ್ರಾಯಿನ ಕೈಯಲ್ಲಿದ್ದವು. ಯಾವುವು? ಉದಾಹರಣೆಗೆ ಅಂದರೆ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ನೀತಿ ಆಗಿರ್ಬೋದು. ಆದ್ದರಿಂದನೇ ಕೆಲವು ಪ್ರಮುಖವಾಗಿರ್ತಕ್ಕಂಥ ನಾಯಕರುಗಳು ಈ ಒಂದು ಕಾಯ್ದೆಯನ್ನು ವಿರೋಧ ಮಾಡಿದ್ರು. ಯಾವ ನಾಯಕರುಗಳು ಏನಂತ ವಿರೋಧ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ವಶನನ್ನು ಕೇಳ್ತಾರೆ. ನೆಹರು ಇದರ ಬಗ್ಗೆ, ಈ 1935ರ ಕಾಯ್ದೆ ಬಗ್ಗೆ ಏನು ಹೇಳ್ತಾರಪ್ಪ ಅಂತಂದರೆ, ಈ 1935ರ ಕಾಯ್ದೆಯನ್ನು ನೆಲಕ್ಕೆ ಹಾಕಿ ತಿಕ್ಕಿ ಬಂಗಾಳ ಕೊಲ್ಲಿಯಲ್ಲಿ ಬಿಸಾಡುವೆ. ಗುಲಾಮಗಿರಿಯ ಸನ್ನದ್ದು ಈ ಕಾಯ್ದೆ. ಬ್ರೇಕ್ಗಳಿಲ್ಲ, ಆದರೆ ಎಂಜಿನ್ ಇಲ್ಲದ ವಾಹನ ಇದ್ದಂತೆ ಈ ಕಾಯ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮೋಸ್ಟ್ ಇಂಪಾರ್ಟೆಂಟು, ಸಾಕಷ್ಟು ಕೇಳಿದ್ದಾರೆ ಕೂಡ. ಜಿನ್ನಾ ಏನು ಹೇಳಿದ್ರಪ್ಪ ಅಂದರೆ, ಇದೊಂದು ಕೊಳೆತ ರಾಜ್ಯಾಂಗ ಅಂತೇಳ್ಬಿಟ್ಟು ಕರೆದ್ರು. ಏನಪ್ಪ ಅಂದರೆ, ನೆಕ್ಸ್ಟು ಮದನ ಮೋಹನ ಮಾಳವೀಯ ಏನು ಹೇಳಿದ್ರಪ್ಪ ಅಂದರೆ, ಈ ಒಂದು ಕಾಯ್ದೆಯ ಬಗ್ಗೆ ಮೇಲ್ನೋಟಕ್ಕೆ ಅಥವಾ ಬಾಹ್ಯಕ್ಕೆ ಇದೊಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಕಂಡರೂ ಕೂಡ, ಲಕ್ಷಣಗಳು ಕಂಡರೂ ಕೂಡ ಆಂತರಿಕವಾಗಿ ಇದು ಪ್ರಜಾ ವಿರೋಧಿ ಕಾಯ್ದೆಯಾಗಿತ್ತು ಅಂತಕ್ಕಂಥದ್ದು. ಇಷ್ಟು 1935ರ ಭಾರತದ ಸರ್ಕಾರ ಕಾಯ್ದೆ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಇಲ್ಲಿ ವಿವರಿಸಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಂದು ಅಂಶನೂ ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ. ಮತ್ತು ಏನು ಈ ಒಂದು ಪ್ರಾಂತ್ಯಗಳಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡೋದಕ್ಕೋಸ್ಕರ
ಚುನಾವಣೆಗಳನ್ನು ಮಾಡ್ರಿ ಅಂತೇಳ್ಬಿಟ್ಟು ಅವಕಾಶವನ್ನು ಮಾಡಿತ್ತಲ್ಲ ಈ ಕಾಯ್ದೆ, ಅದರಂತೆ 1937ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದವು. ಈಗ ನಾವು 1937ರ ಸಾರ್ವತ್ರಿಕ ಚುನಾವಣೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೆಕ್ಸ್ಟು 1937ರ ಸಾರ್ವತ್ರಿಕ ಚುನಾವಣೆಗಳು ಏನು 1935ರ ಕಾಯ್ದೆಯ ಆದೇಶದಂತೆ ಅಥವಾ ಸೂಚನೆಯಂತೆ 1937ರಲ್ಲಿ ಇಡೀ ಭಾರತದಾದ್ಯಂತ 11 ಪ್ರಾಂತ್ಯಗಳಿಗೆ ಸಾರ್ವತ್ರಿಕ ಚುನಾವಣೆಗಳು ನಡೀತವೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ಸು ಭಾಗವಹಿಸಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ 1936 ಏಪ್ರಿಲ್ನಲ್ಲಿ ಲಕ್ನೋದಲ್ಲಿ ನೆಹರೂರವರ ಅಧ್ಯಕ್ಷತೆಯಲ್ಲಿ INCಯ ಅಧಿವೇಶನ ನಡೀತದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ನಡೀತದೆ. ಮೋಸ್ಟ್ ಇಂಪಾರ್ಟೆಂಟು. ಈ ಲಕ್ನೋ ಅಧಿವೇಶನದಲ್ಲಿ ನೆಹರೂರವರು 1937ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ಸು ಭಾಗವಹಿಸ್ತೀವಿ, ಕಾಂಗ್ರೆಸ್ಸು ಪಾಲ್ಗೊಳ್ಳುತ್ತದೆ ಅಂತೇಳ್ಬಿಟ್ಟು ಘೋಷಣೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಲಕ್ನೋ ಅಧಿವೇಶನದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 2 ಘಟನೆಗಳು ನಡೀತವೆ. ಏನಪ್ಪ ಅಂತಂದರೆ, ಒಂದು ಘಟನೆ ಮೊದಲ ಅಖಿಲ ಭಾರತ ಕಿಸಾನ್ ಸಭಾ, ಅಖಿಲ ಭಾರತ ಕಿಸಾನ್ ಸಭೆಯ ಮೊದಲ ಒಂದು ಅಧಿವೇಶನ ಸ್ವಾಮಿ ಸಹಜಾನಂದ ಸರಸ್ವತಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತದೆ. ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಕೂಡ ಕೇಳ್ತಾರೆ ಕ್ವಶನ್ನು. ನೆಕ್ಸ್ಟ್ 2ನೇ ಘಟನೆ ಏನಪ್ಪ ಅಂದರೆ, ಈ ಒಂದು ಲಕ್ನೋ ಅಧಿವೇಶನದಲ್ಲೇ ಏನು ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿಗೆ 3 ಸಮಾಜವಾದಿಗಳನ್ನು ನೇಮಕ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟು. ಆ 3 ಸಮಾಜವಾದಿಗಳು ಯಾರಪ್ಪ ಅಂತಂದರೆ, ಜಯಪ್ರಕಾಶ್ ನಾರಾಯಣ್, ನೆಕ್ಸ್ಟು ಅಚ್ಯುತ ಪಟವರ್ಧನ್, 3ನೇದು ಬಂದ್ಬಿಟ್ಟು ಆಚಾರ್ಯ ನರೇಂದ್ರ ರಾವ್. ಈ 3 ಸಮಾಜವಾದಿಗಳನ್ನು ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಲಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ನೆಕ್ಸ್ಟು 1937ರಲ್ಲಿ ಪೈಜಾಪುರದಲ್ಲಿ ಮತ್ತೆ INCಯ ಅಧಿವೇಶನ ನೆಹರೂರವರ ಅಧ್ಯಕ್ಷತೆಯಲ್ಲಿ, ಮತ್ತೇನು ಕೂಡ ನೆಹರೂರವರ ಅಧ್ಯಕ್ಷತೆಯಲ್ಲೇ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧಿವೇಶನ ನಡೀತದೆ. ಈ ಅಧಿವೇಶನದಲ್ಲೇ ನೆಹರೂರವರು ಒಂದು ಮಾತು ಹೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ, ಭಾರತದ ಸರ್ವ ರೋಗಗಳಿಗೂ ಕೂಡ ಸಮಾಜವಾದವೇ ಮದ್ದು ಅಂತೇಳ್ಬಿಟ್ಟು ಹೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಭಾರತದ ಸರ್ವ ರೋಗಗಳಿಗೂ ಸಮಾಜವಾದವೇ ಮದ್ದು ಅಂತೇಳ್ಬಿಟ್ಟು ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು 1937ರಲ್ಲಿ ಇಡೀ ಭಾರತದಾದ್ಯಂತ 11 ಪ್ರಾಂತ್ಯಗಳಿಗೆ ಪ್ರಾಂತೀಯ ಚುನಾವಣೆಗಳು ನಡೀತವೆ. ಆ ಚುನಾವಣೆಗಳಲ್ಲಿ 7ರಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸ್ಪಷ್ಟ ಬಹುಮತ ಕಾಂಗ್ರೆಸ್ಗೆ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ಸು ಅಭೂತಪೂರ್ವವಾಗಿರ್ತಕ್ಕಂತಹ ಯಶಸ್ಸನ್ನು ಪಡ್ಕೊಳ್ತದೆ. ಇನ್ನು 1 ಪ್ರಾಂತ್ಯದಲ್ಲಿ ತದನಂತರ ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ಕೊತದೆ. ಮಿಶ್ರ ಸರ್ಕಾರ. ಒಟ್ಟು ಕಾಂಗ್ರೆಸ್ಸು 8 ಪ್ರಾಂತ್ಯಗಳಲ್ಲಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಇನ್ನು 3 ಪ್ರಾಂತ್ಯಗಳಲ್ಲಿ, ಒಂದರಲ್ಲಿ ಏನು ಬಂಗಾಳದಲ್ಲಿ ಮುಸ್ಲಿಂ ಲೀಗು ಸ್ಪಷ್ಟ ಬಹುಮತವನ್ನು ಪಡ್ಕೊಂಡು ಸರ್ಕಾರವನ್ನು ರಚನೆ ಮಾಡುತ್ತೆ. ಮತ್ತು ಪಂಜಾಬ್ನಲ್ಲಿ ಯೂನಿಯನಿಸ್ಟ್
ಅಂತಕ್ಕಂತಹ ಪಕ್ಷ ಬಹುಮತ ಪಡೀತದೆ. ಆಮೇಲೆ ಸಿಂಧ್ ಪ್ರಾಂತ್ಯದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಯುನೈಟೆಡ್ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡ್ಕೊತದೆ. ಒಟ್ಟು ಈ ಒಂದು ಚುನಾವಣೆಯಲ್ಲಿ 11 ಪ್ರಾಂತ್ಯಗಳಲ್ಲಿ 8 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ಸು ಸ್ಪಷ್ಟವಾಗಿರ್ತಕ್ಕಂತಹ ಬಹುಮತವನ್ನು ಪಡ್ಕೊಂಡು ಏನು ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಿದ್ರೆ, ಒಂದರಲ್ಲಿ ಮುಸ್ಲಿಂ ಲೀಗು, ಇನ್ನು ಉಳಿದ ಇನ್ನೊಂದು 2ರಲ್ಲಿ ಯೂನಿಯನಿಸ್ಟ್ ಪಕ್ಷ ಮತ್ತು ಯುನೈಟೆಡ್ ಪಕ್ಷ ಅಂತಕ್ಕಂಥ 2 ಪಕ್ಷಗಳು ಸರ್ಕಾರವನ್ನು ರಚನೆ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟು ಈ ಒಂದು ಒಟ್ಟು 1161 ಸ್ಥಾನಗಳಿಗೆ ಕಾಂಗ್ರೆಸ್ಸು 716 ಸ್ಥಾನಗಳಲ್ಲಿ ಸ್ಪಷ್ಟ ಬಹುಮತವನ್ನು ಪಡ್ಕೊತದೆ, ಜಯವನ್ನು ಕಾಣ್ತದೆ. ಮೋಸ್ಟ್ ಇಂಪಾರ್ಟೆಂಟು ಈ ಒಂದು ಚುನಾವಣೆ 1937ರ ಚುನಾವಣೆಯಲ್ಲಿ ಮುಸ್ಲಿಂ ಲೀಗು ಹೀನಾಯವಾಗಿರ್ತಕ್ಕಂಥ ಸೋಲನ್ನು ಕಾಣ್ತದೆ. ಏನಪ್ಪ ಅಂದರೆ ಮುಸ್ಲಿಮರು ಬಹುಮತ ಇರತಕ್ಕಂತಹ ಮುಸ್ಲಿಮರು ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಂ ಲೀಗು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ಯಾವ ಸ್ಥಳಗಳಲ್ಲಿ ಈ ಕಾಂಗ್ರೆಸ್ಸು ಏನಪ್ಪ ಅಂದರೆ ಸರ್ಕಾರವನ್ನು ರಚನೆ ಮಾಡ್ತು ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಬಾಂಬೆ ಪ್ರಾಂತ್ಯ ಮತ್ತು ಮದ್ರಾಸ್ ಪ್ರಾಂತ್ಯ, ಆಮೇಲೆ ಒರಿಸ್ಸಾ ಪ್ರಾಂತ್ಯ, ಆಮೇಲೆ ಮಧ್ಯ ಪ್ರಾಂತ್ಯ, ಬಿಹಾರ ಪ್ರಾಂತ್ಯ ಮತ್ತು ಯುನೈಟೆಡ್ ಪ್ರಾಂತ್ಯ, ತದನಂತರ ಅಸ್ಸಾಂ ಪ್ರಾಂತ್ಯ ಮತ್ತು ವಾಯುವ್ಯ ಪ್ರಾಂತ್ಯ. ಒಟ್ಟು 8 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ಸು ಸ್ಪಷ್ಟ ಬಹುಮತವನ್ನು ಪಡ್ಕೊಂಡು ಎಲ್ಲೆಲ್ಲಪ್ಪ ಅಂದರೆ ವಾಯುವ್ಯ ಪ್ರಾಂತ್ಯ ಮತ್ತು ಯುನೈಟೆಡ್ ಪ್ರಾಂತ್ಯ, ಬಿಹಾರ ಪ್ರಾಂತ್ಯ, ಅಸ್ಸಾಂನ ಪ್ರಾಂತ್ಯ, ಬಿಹಾರ, ಅಸ್ಸಾಮು, ಒಡಿಸ್ಸಾ, ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ, ಆಮೇಲೆ ಮಧ್ಯ ಪ್ರಾಂತ್ಯ, ಆಮೇಲೆ ಯುನೈಟೆಡ್ ಪ್ರಾಂತ್ಯ, ವಾಯುವ್ಯ ಪ್ರಾಂತ್ಯ. ನೆಕ್ಸ್ಟು ಬಂಗಾಳ ಪ್ರಾಂತ್ಯದಲ್ಲಿ ಮುಸ್ಲಿಂ ಲೀಗು, ಸಿಂಧ್ ಪ್ರಾಂತ್ಯದಲ್ಲಿ ಯುನೈಟೆಡ್ ಪಕ್ಷ ಸರ್ಕಾರವನ್ನು ರಚನೆ ಮಾಡಿದರೆ, ಪಂಜಾಬ್ ಪ್ರಾಂತ್ಯದಲ್ಲಿ ಯೂನಿಯನ್ ಪಕ್ಷ ಸರ್ಕಾರವನ್ನು ರಚನೆ ಮಾಡುತ್ತದೆ. ಈ ಅಸ್ಸಾಂ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ಸು 35 ಸ್ಥಾನಗಳನ್ನು ಪಡ್ಕೊಂಡು ಬಹುಮತನ ಪಡ್ಕೊಂಡಿರ್ತದೆ, ಆದರೆ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡಿರೋದಿಲ್ಲ. ಈ ಒಂದು ಅಸ್ಸಾಂ ಪ್ರಾಂತ್ಯದಲ್ಲಿ ಗೋಪಿನಾಥ್ ಬರ್ದೋಲಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಗೋಪಿನಾಥ್ ಬರ್ದೋಲಿ ಅವರ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುತ್ತೆ ಕಾಂಗ್ರೆಸ್. ಒಟ್ಟು 7 ಪ್ರಾಂತ್ಯಗಳಲ್ಲಿ ಸ್ಪಷ್ಟ ಬಹುಮತವನ್ನು ಪಡ್ಕೊಂಡು 8ನೇ ಪ್ರಾಂತ್ಯದಲ್ಲೂ ಕೂಡ ಅದು ಸರ್ಕಾರವನ್ನು ರಚನೆ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು 1937ರ ಸಾರ್ವತ್ರಿಕ ಚುನಾವಣೆಗಳಿಂದ ರಚನೆಯಾಗಿರ್ತಕ್ಕಂತಹ 11 ಪ್ರಾಂತ್ಯಗಳ ಸರ್ಕಾರಗಳು 2 ವರ್ಷಗಳ ನಂತರ ರಾಜೀನಾಮೆಯನ್ನು ನೀಡ್ತವೆ. ಮೋಸ್ಟ್ ಇಂಪಾರ್ಟೆಂಟು ಯಾವಾಗಪ್ಪ ಅಂದರೆ ಅದರಲ್ಲೂ 8 ಸರ್ಕಾರಗಳು, ಯಾವುದು ಕಾಂಗ್ರೆಸ್ಸು ಸ್ಥಾಪನೆ ಆಗಿರ್ತಕ್ಕಂಥ 8 ಸರ್ಕಾರಗಳು ರಾಜೀನಾಮೆಯನ್ನು ನೀಡ್ತವೆ. ಯಾವಾಗಂದ್ರಪ್ಪ ಅಂದರೆ 1939 ನವೆಂಬರ್ 1ರಂದು ರಾಜೀನಾಮೆಯನ್ನು ನೀಡ್ತವೆ 2 ವರ್ಷಗಳ ನಂತರ. ಯಾಕೆ ನೀಡ್ತಾರೆ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಏನು 1939ಕ್ಕೆಲ್ಲ 2ನೇ ಮಹಾಯುದ್ಧ ಆರಂಭವಾಗಿರುತ್ತೆ. 2ನೇ ಮಹಾಯುದ್ಧ ಆರಂಭವಾಗಿದ್ದರಿಂದಾಗಿ ಭಾರತದ ವೈಸ್ರಾಯ್ ಆಗಿರ್ತಕ್ಕಂತಹ ಲಾರ್ಡ್ ಲಿನ್ಲಿತ್ಗೋ ಈ ಒಂದು ಸರ್ಕಾರದ ಪ್ರತಿನಿಧಿಗಳನ್ನು ಭೇಟಿಯಾಗದೆ
ನೇರವಾಗಿ ಭಾರತ ಈ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳುತ್ತಿದೆ ಅಂತೇಳ್ಬಿಟ್ಟು ಘೋಷಣೆಯನ್ನು ಮಾಡ್ತಾರೆ. ಇದರಿಂದ ನಮ್ಮನ್ನು ಭೇಟಿನೂ ಆಗಲಿಲ್ಲ, ಭೇಟಿ ಮಾಡಿ ಸಭೆ ಕರೆದು ನಮ್ಮ ಮುಂದೆ ಚರ್ಚೆ ಮಾಡಿ ನಿರ್ಧಾರನೆ ಕೈಗೊಳ್ಳಿಲ್ವಲ್ಲ ಅಂತೇಳ್ಬಿಟ್ಟು 8 ಪ್ರಾಂತ್ಯಗಳಲ್ಲಿ ಇದ್ದಂತಹ ಕಾಂಗ್ರೆಸ್ಸು 1939 ನವೆಂಬರ್ 1ರಂದು ಏನು ಮಾಡ್ತಾರಪ್ಪ ಅಂದರೆ ಸಂಪೂರ್ಣವಾಗಿ ರಾಜೀನಾಮೆಯನ್ನು ನೀಡ್ತಾರೆ. ರಾಜೀನಾಮೆ ನೀಡಿದ್ರಿಂದಾಗಿ ತುಂಬ ಸಂತೋಷವನ್ನಗೊಂಡಂತಹ ಮುಸ್ಲಿಂ ಲೀಗು ಮತ್ತು ಇನ್ನು 3 ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥವರು ತುಂಬ ಸಂತೋಷಗೊಂಡು ಏನು ಮಾಡ್ತಾರಪ್ಪ ಅಂದರೆ ಮುಸ್ಲಿಂ ಲೀಗು ತನ್ನ ಮುಸ್ಲಿಂ ಸಹೋದರರಿಗೆ 1939 ಡಿಸೆಂಬರ್ 12ರಂದು ಕಾಂಗ್ರೆಸ್ಸಿನಿಂದ ಮುಕ್ತವಾದ ವಿಮೋಚನಾ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಕರೆ ಕೊಡ್ತಾರೆ. ವಿಮೋಚನಾ ದಿನ, ಅದರಂತೆ ಡಿಸೆಂಬರ್ 12ರಂದು ವಿಮೋಚನೆ ದಿನವನ್ನಾಗಿ ಮುಸ್ಲಿಂ ಲೀಗು ಆಚರಣೆ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪ ಅಂತಂದರೆ 1937ರ ಸಾರ್ವತ್ರಿಕ ಚುನಾವಣೆಯಲ್ಲಿ ರಚನೆಯಾಗಿರ್ತಕ್ಕಂತಹ ಸರ್ಕಾರಗಳು ರಾಜೀನಾಮೆಯನ್ನು ನೀಡಲು ಕಾರಣ ಏನು ಕೇಳಕಂಡಂತೆ ಅಂತೇಳ್ಬಿಟ್ಟು ಕೊಡ್ತಾರೆ. ಅದಕ್ಕೆ ಪಕ್ಕಾ ಉತ್ತರ ಏನಪ್ಪ ಅಂತಂದರೆ ವೈಸ್ರಾಯ್ ಆಗಿರ್ತಕ್ಕಂಥ ಲಾರ್ಡ್ ಲಿನ್ಲಿತ್ಗೋ ಈ ಒಂದು ಪ್ರತಿನಿಧಿಗಳೊಂದಿಗೆ ಯಾವುದೇ ರೀತಿಯ ಸಭೆಯನ್ನು ಕರೆದೆ ಅಥವಾ ಕಾಂಗ್ರೆಸ್ನೊಂದಿಗೆ ಸಭೆಯನ್ನು ಕರೆದೆ ನೇರವಾಗಿ ಎರಡನೇ ಮಹಾಯುದ್ಧದಲ್ಲಿ ಭಾರತ ಪಾಲ್ಗೊಳ್ಳುತ್ತಿದೆ ಅಂತೇಳ್ಬಿಟ್ಟು ಘೋಷಣೆ ಮಾಡಿದ್ದರಿಂದಾಗಿ ಬೇಸರಗೊಂಡಂತಹ ಕಾಂಗ್ರೆಸ್ಸಿನ 8 ಸರ್ಕಾರಗಳು ಕೂಡ ರಾಜೀನಾಮೆಯನ್ನು ನೀಡ್ತವೆ. ಮೋಸ್ಟ್ ಇಂಪಾರ್ಟೆಂಟು, ಅದನ್ನು ಪ್ರಶ್ನೆ ಕೇಳ್ತಾರೆ. ಇಷ್ಟು ಈ 1937ರ ಸಾರ್ವತ್ರಿಕ ಚುನಾವಣೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟು ಹರಿಪುರದ ಕಾಂಗ್ರೆಸ್ ಅಧಿವೇಶನ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಬಗ್ಗೆ ಸಾಕಷ್ಟು ಸತಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಈ ಹರಿಪುರ ಕಾಂಗ್ರೆಸ್ ಅಧಿವೇಶನ 1938ರಲ್ಲಿ ನಡೀತದೆ. ಇದು 51ನೆಯ ಕಾಂಗ್ರೆಸ್ ಅಧಿವೇಶನ. ಇದರ ಅಧ್ಯಕ್ಷರು ಯಾರಾಗಿದ್ರು ಅಂತಂದರೆ ಸುಭಾಷ್ ಚಂದ್ರ ಬೋಸ್. ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್. ಇದರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಸಾಕಷ್ಟು ಸತಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಯಾರಪ್ಪ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಈ ಹರಿಪುರ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೀತಂದರೆ 1938ರಲ್ಲಿ. ಇದು ಎಷ್ಟನೇ ಅಧಿವೇಶನ ಅಂದರೆ 51ನೆಯ ಕಾಂಗ್ರೆಸ್ ಅಧಿವೇಶನ. ಈ ಒಂದು ಅಧಿವೇಶನದಲ್ಲಿ ನೇರವಾಗಿ ಹೇಳ್ತಾರೆ ಏನಪ್ಪ ಅಂದರೆ ಭಾರತ ಎರಡನೇ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತೇಳ್ಬಿಟ್ಟು ನೇರವಾಗಿ ಘೋಷಣೆಯನ್ನು ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ತ್ರಿಪುರಾದ ಕಾಂಗ್ರೆಸ್ ಅಧಿವೇಶನ, ಮೋಸ್ಟ್ ಇಂಪಾರ್ಟೆಂಟ್. ಇದು 1939ರಲ್ಲಿ ನಡೀತದೆ. ಇದು 52ನೆಯ INC ಅಧಿವೇಶನ. ಈ ಒಂದು ಅಧಿವೇಶನದ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬಿಕ್ಕಟ್ಟು ಉದ್ಭವ ಆಗುತ್ತೆ. ಏನಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರು ನಾನು ತ್ರಿಪುರದ ಮತ್ತೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತೀನಿ ಅಂತೇಳ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ರೆ, ಗಾಂಧೀಜಿಗೂ ಮತ್ತು ಸುಭಾಷ್ ಚಂದ್ರ ಬೋಸರವರ ನಡುವೆ ತಾತ್ವಿಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಇದನ್ನು ಮನಗಂಡಂತಹ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದರೆ, ನಾನು ಸುಭಾಷ್ ಚಂದ್ರ ಬೋಸರವರಿಗೆ ಬೆಂಬಲವನ್ನು ನೀಡಲ್ಲ, ನನ್ನ ಪರವಾಗಿ ಪಟ್ಟಾಭಿ ಸೀತಾರಾಮರವರನ್ನು ಬೆಂಬಲವಾಗಿ ನಿಲ್ಲಿಸ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇದರಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕ್ಕಟ್ಟು ಉದ್ಭವ ಆಗುತ್ತೆ. ಉದ್ಭವ ಆದಾಗ ಮತವನ್ನು ಹಾಕ್ತಾರೆ ಯಾರು ಅಧ್ಯಕ್ಷರಾಗಬೇಕು ಅಂತಕ್ಕಂಥ ವಿಚಾರಕ್ಕೋಸ್ಕರ. ಆವಾಗ ಆ ಒಂದು ಮತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಭೂತವಾಗಿರ್ತಕ್ಕಂತಹ ಜಯವನ್ನು ಕಾಣ್ತಾರೆ. ಗಾಂಧೀಜಿ ಬೆಂಬಲಿತವಾಗಿರ್ತಕ್ಕಂತಹ ಪಟ್ಟಾಭಿ ಸೀತಾರಾಮಯ್ಯರವರು ಸಂಪೂರ್ಣವಾಗಿ ಸೋತೋಗ್ತಾರೆ. ಸೋತೋದಾಗ ಗಾಂಧೀಜಿಯವರು ಒಂದು ಪಬ್ಲಿಕ್ ಆಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ಇದು ಪಟ್ಟಾಭಿ ಸೀತಾರಾಮಯ್ಯರವರ ಸೋಲಲ್ಲ, ವೈಯಕ್ತಿಕವಾಗಿ ನನ್ನ ಸೋಲು ಅಂತ. ಈ ವಾಕ್ಯ ಸಾಕಷ್ಟು ಸತಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಏನಂತ ಕೇಳೋರಪ್ಪ ಅಂದರೆ, ಈ ಒಂದು ವಾಕ್ಯವನ್ನು ಯಾರು ಹೇಳಿದ್ದು, ಯಾವಾಗ ಹೇಳಿದ್ದು ಅಂತಕ್ಕಂಥದ್ದು ಬಗ್ಗೆ ಕೇಳಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವಾಗ ಗಾಂಧೀಜಿಯವರು ಇದು ಪಟ್ಟಾಭಿ ಸೀತಾರಾಮಯ್ಯರವರ ಸೋಲಲ್ಲ, ವೈಯಕ್ತಿಕವಾಗಿ ನನ್ನ ಸೋಲು ಅಂತೇಳ್ಬಿಟ್ಟು ಹೇಳ್ತಾರೋ ಆವಾಗ ಏನಾಗುತ್ತಪ್ಪ ಅಂದರೆ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ಉದ್ಭವ ಆಗುತ್ತೆ. ಬಿಕ್ಕಟ್ಟು ಉದ್ಭವವಾಗಿ ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಂತಹ 15 ಸದಸ್ಯರುಗಳಲ್ಲಿ 12 ಸದಸ್ಯರು ರಾಜೀನಾಮೆಯನ್ನು ನೀಡ್ತಾರೆ. ರಾಜೀನಾಮೆಯನ್ನು ನೀಡಿದಾಗ ಇನ್ನು 3 ಮಾತ್ರ ಉಳಿತಾರೆ.
ಇನ್ನು ಮೂವರು ಉಳಿದಿರ್ತಕ್ಕಂತಹ ಸದಸ್ಯರುಗಳನ್ನು ಕಂಡುಬಿಟ್ಟು ಈ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ತಾತ್ವಿಕ ವಿಚಾರಗಳಲ್ಲಿ ಗಾಂಧೀಜಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಿಬಿಟ್ಟು ಬೇಸರಗೊಂಡು ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ತ್ರಿಪುರಾದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿಬಿಟ್ಟು ಹೊರಗಡೆ ಬಂದುಬಿಟ್ಟು 1939 ಏಪ್ರಿಲ್ನಲ್ಲಿ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂತಹ ಒಂದು ಹೊಸದಾಗಿರ್ತಕ್ಕಂತಹ ಒಂದು ಸಂಘಟನೆಯನ್ನು ಕಟ್ಟಿಬಿಟ್ಟು ರಾಷ್ಟ್ರೀಯ ಹೋರಾಟವನ್ನು ಮಾಡ್ತಾರೆ, ಒಂದು ಪಕ್ಷವನ್ನು ಕಟ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂತಹ ಒಂದು ಪಕ್ಷವನ್ನು ಯಾರು ಕಟ್ಟಿದ್ದು ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು. ಯಾವಾಗ ಅಂದರೆ 1939ರಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವಾಗ ಸುಭಾಷ್ ಚಂದ್ರ ಬೋಸ್ ಅವರು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿಬಿಟ್ಟು ಫಾರ್ವರ್ಡ್ ಬ್ಲಾಕನ್ನು ಮತ್ತೆ ಒಂದು ಪಕ್ಷವನ್ನು ಕಟ್ತಾರೋ ಆವಾಗ ಮತ್ತೆ ಈ ತ್ರಿಪುರಾದ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗ್ತಾರಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕೂಡ UPSC ಅಲ್ಲಿ ಕೇಳಿದ್ದಾರೆ. ಯಾರಪ್ಪ ಅಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಮೋಸ್ಟ್ ಇಂಪಾರ್ಟೆಂಟ್, ಬಾಬು ರಾಜೇಂದ್ರ ಪ್ರಸಾದ್ ಮೋಸ್ಟ್ ಇಂಪಾರ್ಟೆಂಟು. ಅಧ್ಯಕ್ಷರೇ ಯಾರಪ್ಪ ಆಗಿದ್ದಂದರೆ ಬಾಬು ರಾಜೇಂದ್ರ ಪ್ರಸಾದ್ ಈ ಒಂದು ಸುಭಾಷ್ ಚಂದ್ರ ಬೋಸರ ರಾಜೀನಾಮೆ ನಂತರ ತ್ರಿಪುರಾದ ಅಧ್ಯಕ್ಷರಾಗ್ತಾರೆ. ನೆಕ್ಸ್ಟು ಇನ್ನೂ ಒಂದು ಮಾಹಿತಿ ಹೇಳಬೇಕಂದ್ರೆ ಇಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ 12 ಜನ ರಾಜೀನಾಮೆಯನ್ನು ನೀಡಿದ ನಂತರ ಇನ್ನು 3 ಉಳಿದಿದ್ರಲ್ಲ ಅವ್ರು ಯಾರು ಅಂತ ಕ್ವಶನ್ ಕೇಳ್ಬೋದು. ಯಾರು ಅವರು 3 ಇನ್ನು ಉಳಿದಂಥವರು ಕಾರ್ಯಕಾರಿ ಸಮಿತಿಯಲ್ಲಿ ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಮತ್ತು ಶರತ್ ಬೋಸ್, ಮತ್ತು 3ನೇವರು ನೆಹರು, ಜವಾಹರ್ಲಾಲ್ ನೆಹರು ಅವರು ಈ ಒಂದು ಕಾರ್ಯಕಾರಿ ಸಮಿತಿಯಲ್ಲಿದ್ದಂತಹ ಇನ್ನು ಉಳಿದ 3